ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಮಾಲೀಕರಿಗೆ ಸರ್ಕಾರ ಏನೋ ಟ್ಯಾಕ್ಸ್ ಶಾಕ್ ಕೊಡ್ತು, ಆದರೆ ಅವರು ಮತ್ತೊಂದು ಜಾಣ ನಡಿಯನ್ನು ಅನುಸರಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅದೇ ಡಿಜಿಟಲ್ ಪೇಮೆಂಟ್ಗೆ ಗುಡ್ ಬೈ ಹೇಳೋ ಮೂಲಕವಾಗಿ ಬರೀ ಕ್ಯಾಶ್ ಅನ್ನ ಸ್ವೀಕಾರ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಮಾಲೀಕರಿಗೆ ಟ್ಯಾಕ್ಸ್ ಶಾಕ್ನ ಬೆನ್ನಲ್ಲೇ ನಡೀತಾ ಇರುವಂತಹ ಬೆಳವಣಿಗೆ ಇದು ಎಕ್ಸ್ಪೆಕ್ಟೆಡ್ ಕೂಡ. ಡಿಜಿಟಲ್ ಪೇಮೆಂಟ್ಗೆ ವ್ಯಾಪಾರಸ್ಥರು ಗುಡ್ ಬೈ ಹೇಳ್ತಾ ಇದ್ದಾರೆ, UPI ಪೇಮೆಂಟ್ಗೆ ಹಾಯ್ ಹೇಳ್ತಾ ಇದ್ದಾರೆ, ಗುಡ್ ಬೈ ಹೇಳಿ ಕ್ಯಾಶ್ನ ತೆಗೆದುಕೊಳ್ತಾ ಇದ್ದಾರೆ. ಯಾವುದೇ ಬೇಕರಿ ಅಥವಾ ಕಾಂಡಿಮೆಂಟ್ಸ್ಗೆ ಹೋಗಲಿ ಅವ್ರು ಇದನ್ನೇ ಹೇಳ್ತಿದ್ದಾರೆ, ಅಯ್ಯೋ ಮೇಡಮ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ, ಬೇಡ ನೀವು ಕ್ಯಾಶ್ ಇದ್ರೆ ಕೊಟ್ಬಿಡಿ ಅಂತ. ಇದನ್ನ ಒಂದು ರಿಯಾಲಿಟಿ ಚೆಕ್ ಕೂಡ ಮಾಡಲಾಗಿದೆ. ಆ ರಿಯಾಲಿಟಿ ಚೆಕ್ನಲ್ಲಿ ಏನು ಕಂಡು ಬಂತು ನೋಡಿ. ಬ್ರೆಡ್ ಇದೆಯಾ? ಮಾಮೂಲಿ ಇಲ್ಲೇ ಮಾಡ್ತೀರಾ ಸರ್ ನೀವು ಬ್ರೆಡ್? ಇಲ್ಲೇ ರೆಡಿ ಮಾಡೋದು ಮೇಡಮ್. ಎಷ್ಟು ಸರ್ ಇದು? 40 ರೂಪೀಸ್ ಮೇಡಮ್. 40 ರೂಪೀಸ್. ಸ್ಕ್ಯಾನ್ ಎಲ್ಲಿದೆ ಸರ್? ಸ್ಕ್ಯಾನ್ ಇಲ್ಲ ಮೇಡಮ್, ಕ್ಯಾಶ್ ಇವಾಗ ಇದೆ. ಕ್ಯಾಶಾ? ಹಾ. ಆನ್ಲೈನ್ ಡಿಜಿಟಲ್ ಪೇಮೆಂಟ್ ಇಲ್ಲ ಮೇಡಮ್, ಎಲ್ಲ GST ಅಂತೇನೋ ಇದೆಲ್ಲ ಟ್ಯಾಕ್ಸ್ ಎಲ್ಲ ಹಾಕ್ತೀವಿ ಅಂತ ಹೇಳ್ತಾ ಇದಾರಲ್ಲ ಮೇಡಮ್, ಅದರಿಂದ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅದನ್ನ. ಕ್ಯಾಶ್ ಅವರನ್ನೇ ಮಾಡೋಣ. ಕ್ಯಾಶ್ ಇಟ್ಕೊಳ್ಳಲ್ವಲ್ಲ ಸರ್ ಇವಾಗ? ಏನ್ ಮಾಡೋದು ಮೇಡಮ್, 18% 20% ಟ್ಯಾಕ್ಸ್ ಹಾಕ್ತೀವಿ ಅಂದ್ರೆ ಎಲ್ಲಿಂದ ನೋಟಿಸ್ ಬರ್ತಾ ಇದೆ? ಬರ್ತಾ ಇದೆ. ಇಲ್ಲ. ಹೌದು. ಓಕೆ, ಸೋ ಈಗ ಯಾವುದು ತಗೋತಾ ಇಲ್ಲ ನೀವು? ಡಿಜಿಟಲ್ ಪೇಮೆಂಟ್ ಕಡಿಮೆ ಮಾಡಿದೆ. ಓಕೆ ಓಕೆ ಓಕೆ, ಸರಿ ಸರಿ ಸರ್. ನಮ್ಮ ಹತ್ರ ಕ್ಯಾಶ್ ಇರೋದಿಲ್ಲ, ಜಾಸ್ತಿ ಆಗಿದೆ ಇರುತ್ತಲ್ಲ, ಆದಷ್ಟು ಕ್ಯಾಶ್. ಎಸ್ ಎಸ್ ಸರ್. ಓಕೆ. ಭಯ ಅಂದ್ರೆ ಟ್ಯಾಕ್ಸ್ ಈಗ 40 ಲಕ್ಷದ ಮೇಲೆ ಆದರೆ ನಿಮಗೆ 18% ಕಟ್ಟಿ ಅಂತ ಹೇಳ್ತಾರೆ. ಯಾವ ಥರ ಕಟ್ಟೋಕ್ಕಾಗುತ್ತೆ? ನಾವು ಮಾಡ್ತಾ ಇರೋದು ಫುಡ್ ಐಟಮ್ಗೆ 18% ಅಂದರೆ ಎಲ್ಲಿಂದ ಕಟ್ಟೋಕ್ಕಾಗುತ್ತೆ? ಅದನ್ನೇ ಕೇಳ್ತಾ ಇದ್ದೀವಿ. ಈಗ ನಮಗೆ ತೊಂದರೆ ಆಗುತ್ತೆ. ಈಗ ನಾರ್ಮಲ್ ಪರ್ಸನ್ಗೆ ಅವರು 18% ಟ್ಯಾಕ್ಸ್ ಕಟ್ಟಿ ಈಗ 40 ಲಕ್ಷ ಕಟ್ಟಿ 50 ಲಕ್ಷ ಕಟ್ಟಿ ಅಂದರೆ ಎಲ್ಲಿಂದ ತಂದು ಕಟ್ಟೋಕ್ಕಾಗುತ್ತೆ? ಕಮ್ಮಿ ಮಾಡಬೇಕು ಅಂತ ಇನ್ಮೇಲೆ ಹೇಳಬೇಕು, ಆದಷ್ಟು ಸ್ವಲ್ಪ ಕ್ಯಾಶ್ ಇದು ಮಾಡಿ ಫೋನ್ಪೇ ನಿಲ್ಲಿಸ್ಬೇಕು ಅಂತ ಕೇಳ್ಕೋಬೇಕು. ಸಡನ್ನಾಗಿ ನಿಲ್ಸೋಕ್ಕಾಗೋದಿಲ್ಲ, ಎಲ್ಲ ಡಿಪೆಂಡ್ ಅದ್ರ ಮೇಲೆ ಆಗ್ಬಿಟ್ಟವ್ರಲ್ಲ. ಈಗ ಆನ್ಲೈನ್ ಮೇಲೆ ನಿಂತಿರೋದು ಜನ. ಈಗ ₹1 ತಗೊಂಡ್ರು, ಒಂದು ಜೆಮ್ಸ್ ತಗೊಂಡ್ರು 5 ರೂಪಾಯಿಗೂ ಫೋನ್ಪೇ ಮಾಡ್ತಾರೆ. ಈಗ ₹2 ಸಾಸ್ ತಗೊಂಡ್ರು ಫೋನ್ಪೇ ಮಾಡ್ತಾರೆ. ಏನು ಮಾಡೋದು? ಕ್ಯಾಶ್ ಇಲ್ಲ ಅಂತಾರೆ, ವಾಪಸ್ ಕಳ್ಸೋಕ್ಕಾಗೋದಿಲ್ಲ. ಈ ಥರ ತೊಂದರೆ ಆಗಿದೆ. ಮೇಡಮ್, ನಾವು ಸ್ಟಾರ್ಟಿಂಗಿಂದನೂ ನಾವು ಆಲ್ರೆಡಿ 75% ಕ್ಯಾಶೇ ಇಸ್ಕೊಳ್ತಾ ಇದ್ದೀವಿ. ಯಾಕಂದರೆ ನಾವು ಮಾರ್ಕೆಟ್ ಬೆಳಗ್ಗೆ 5 ಗಂಟೆಗೆ ಹೋಗ್ತೀವಿ, ಅಲ್ಲಿ ಕ್ಯಾಶ್ ಇದ್ರೇ ಕೊಡೋದು. ಹಳ್ಳಿಯವರು ಏನು ಹೇಳ್ತಾರೆ, ನಮಗೆ ನಾವು ಬೆಳಿಗ್ಗೆ ಹೋಗ್ತೀವಪ್ಪ, ನಾವು ಅಲ್ಲಿಂದ ಬೆಳ್ಕೊಂಬರ್ತೀವಿ, ನಮ್ಮ ಹುಡುಗರ ಹತ್ರ ಕೊಟ್ಟರೆ ಅವ್ರು ಅರ್ಧ ದುಡ್ಡು ಕೊಡ್ತಾರೆ, ಅರ್ಧ ದುಡ್ಡು ಕೊಡಲ್ಲ, ಅದಕ್ಕೋಸ್ಕರ ನಾವು ಕ್ಯಾಶೇ ಕೊಟ್ಬಿಡಪ್ಪ ಅಂತಾನೆ ಕೇಳ್ತಾರೆ. ನಾವು ಹಾಕಿಲ್ಲ. ಎಮರ್ಜೆನ್ಸಿ ಇದ್ದರೆ ಮಾತ್ರ ಒಳಗಡೆ ಇಟ್ಟಿರ್ತೀನಿ, ಕೊಡ್ತೀವಿ ಅಷ್ಟೇ. ಇಲ್ಲ, ಕೊಡ್ತೀನಿ ರೇರ್, ಕಮ್ಮಿ ಎಲ್ಲ ಏನಿಲ್ಲ. ನಾನು ಆವಾಗಿಂದ ಜಾಸ್ತಿ ಮಾಡಿಲ್ಲ, ಅದರಿಂದ ನನಗೆ ಭಯ ಇಲ್ಲ. ಕ್ಯಾಶಲ್ಲಾದರೆ ಕ್ಯಾಶ್ ಇರುತ್ತಲ್ವಾ, ತಕ್ಷಣವೇ ತೊಗೊಳ್ಬೋದು. ಇಲ್ಲಾಂದರೆ ಅದು ಇದನ್ನು ಮಾಡಿಕೊಂಡು ಸ್ಕ್ಯಾನ್ ಮಾಡಿಕೊಂಡು ಅದು ಅವ್ರಿಗೆ ಅಲ್ಲಿಂದ ಭಯ ಬರೋಷ್ಟರಲ್ಲಿ ಅವ್ರಿಗೂ ಬೇಜಾರಾಗುತ್ತೆ. ಕೆಲವರು ಅದಕ್ಕೆ ಏನು ಮಾಡ್ತಾರೆ, ಕ್ಯಾಶು ಇಟ್ಕೊಂಡು ತಕ್ಷಣವೇ ಕೊಟ್ಬಿಟ್ಟು, ಇಲ್ಲ ನಾನು ಪರ್ಚೇಸ್ ಮಾಡಲ್ಲ, ನಮ್ಮ ಯಜಮಾನ್ರೆ ಪರ್ಚೇಸ್ ಮಾಡೋದು, ನನ್ನ ಮಗ ಪರ್ಚೇಸ್ ಮಾಡ್ತಾರೆ. ಎಲ್ಲ ಕ್ಯಾಶ್ ಪೇಮೆಂಟೇ ಮೇಡಮ್, ಏನು ಬೇಕಾದರೂ ಅಷ್ಟೇ. ಯಾಕಂದರೆ ತಕ್ಷಣ ಕ್ಯಾಶ್ ಇತ್ತು ಅಂದರೆ GST ಅಂತಾರೆ, ಆಮೇಲೆ ಅದಕ್ಕೆ ಟ್ಯಾಕ್ಸು. ಯಾಕೆ ಬೇಕಾದೆಲ್ಲನೂ ಇರೋಷ್ಟರಲ್ಲಿ ಕಾಚಾಚಣ. ನಾನು ಹೇಳೋದು ಕ್ಯಾಶೇ ಜಾಸ್ತಿ ಇದ್ದರೆ ಅನುಕೂಲ, ಎಲ್ರಿಗೂ ಅನುಕೂಲ. ಬಡವ್ರಿಗಂತೂ ಇದ್ದಿದ್ದು ಅನುಕೂಲ. ಯಾಕಂದರೆ ಪಾಪ 10 ರೂಪಾಯಿಗೆ ವ್ಯಾಪಾರ ಮಾಡ್ತಾರೆ, 5 ರೂಪಾಯಿ ವ್ಯಾಪಾರ ಮಾಡ್ತಾರೆ. ಇಲ್ಲಾಂದರೆ ಸ್ಕ್ಯಾನ್ ಮಾಡಿದ್ರೆ 5 ರೂಪಾಯಿಗೆಲ್ಲ ಏನು ಮಾಡ್ತಾರೆ ಅವರು? ಅದು ಹೋಗಿ GST ಹೋಗಿ ಅದಕ್ಕೆ ಬೇರೆ ಹೋಗ್ಬೇಕು. ಬೇಡ ಮೇಡಮ್, ಇದ್ರ ಬೇರೆ ಬೇಡ. ಇದು ಮೇಡಮ್ ನಮಗೂ ಭಯ ಆಗಿದೆ. ನಮ್ಮ ಕಾಸಿಗೆ ನಾವೇ ಟ್ಯಾಕ್ಸ್ ಕಟ್ಟಬೇಕು. ಹಳೆ ಕಾಲದಲ್ಲಿ UPI ಅಂತ ಏನೂ ಇರಲಿಲ್ಲ. ಈಗ ಏನು ಮಾಡಿದೆ ಸರ್ಕಾರದಲ್ಲಿ, ಕಾಸಿಲ್ಲ. ಈಗ ಎಲ್ಲ ಫ್ರೀ ಕೊಟ್ಟು ಇದ್ದಾಗೋಗಿದೆ. ಹೆಂಗಾದ್ರೂ ಮಾಡಿ ಕಾಸು ಮಾಡಬೇಕು. ಹಳೆ ಕಾಲದಲ್ಲಿ ಕಾಸು ಕೊಟ್ಟು ಏನು ದುಡ್ಡು ಓಡಾಡ್ತಿತ್ತು, ಆ ಸಿಸ್ಟಮ್ ಬಂದರೆ ನಮ್ಮ ದೇಶ ಉಳಿಯುತ್ತೆ. ಇಲ್ಲಾಂದರೆ ಎಲ್ಲ UPIದವರು ಲಾಭ ಮಾಡ್ಕೊತಾರೆ. ಯಾಕಂದರೆ ಅವ್ರಿಗೆ ಹೋಗುತ್ತೆ, ಈ ಸಡನ್ನಾಗಿ ನಮ್ಮ ಅಕೌಂಟಿಗೆ ಬರೋಲ್ಲ, ಅವ್ರ ಅಕೌಂಟ್ಗೆ ಹೋಗುತ್ತೆ. ಅವ್ರ ಅಕೌಂಟ್ಗೆ ಹೋಗಿ ನಾಳೆ ಬೆಳಿಗ್ಗೆ ನಮ್ಮ ಅಕೌಂಟಿಗೆ ಬರುತ್ತೆ. ಅವ್ರಿಗೆ ಲಾಭ ಆಗ್ತಿದೆ, ನಮಗೇನು ಲಾಭ ಆಗ್ತಾಯಿಲ್ಲ. ಇಲ್ಲ ಮೇಡಮ್, ಓನ್ಲಿ ಕ್ಯಾಶ್ ಆದರೆ 10% ಡಿಸ್ಕೌಂಟು, UPI ಆದರೆ 10% ಟ್ಯಾಕ್ಸ್ ತೊಗೊಳ್ಳೇಬೇಕು, ಜಾಸ್ತಿ ತೊಗೊಳ್ಳೇಬೇಕು. ಕ್ಯಾಶ್ ಕೊಟ್ಟರೆ ನನ್ನ ಹತ್ರ ರೇಟ್ ಕಮ್ಮಿ, ನೀವು UPI ಆದರೆ ರೇಟ್ ಜಾಸ್ತಿ. ಹೌದು ಮೇಡಮ್, ಕ್ಯಾಶ್ ಕೇಳ್ತಾ ಇದ್ದೀನಿ ಮೇಡಮ್. ಯಾಕಂದರೆ ಈ ಬೇಡ ಪ್ರಾಬ್ಲಮ್ ಇದೆ, ನಮಗೆ ದಿನ ಕಟ್ ಮಾಡ್ತಾರೆ, ತಿಂಗಳು ಕಟ್ ಮಾಡ್ತಾರೆ. ಅದರಿಂದ ಗೂಗಲ್ ಪೇ ನಮಗೆ ಬೇಕಾಗಿಲ್ಲ, ನಿಮಗೆ ಕಟ್ ಮಾಡಿದ್ರೆ ಒಳ್ಳೇದೇ ನನಗೆ ಅನ್ಸುತ್ತೆ. ದಿನ ಕ್ಯಾಶ್ ಕೊಟ್ಟರೆ ಒಳ್ಳೇದು ಮೇಡಮ್. ನಿಮಗೆ ಇಲ್ಲ ಇದೆ ಮೇಡಮ್, ನಮಗೆ ಜಾಸ್ತಿ ಇಲ್ವಾ, ಮಿನಿಮಮ್ ಮಾಡ್ತೀನಿ ಮೇಡಮ್, ಜಾಸ್ತಿ ಏನು ಮಾಡೋಕ್ಕಾಗಲ್ಲ. ಕ್ಯಾಶ್ ಕೊಡಿ ಕೇಳ್ತೀವಿ, ಇಲ್ಲಾಂದರೆ ಮಾಡ್ಕೊಳ್ತೀನಿ ಮೇಡಮ್, ಅಷ್ಟೇ. ಗೂಗಲ್ ಪೇ ಬೇಡ ಮೇಡಮ್, ಸುಮ್ಮನೆ ಪ್ರಾಬ್ಲಮ್. ಅದು ಒಂದ್ಸಲ ನೆಟ್ವರ್ಕ್ ಸಿಗೋದಿಲ್ಲ, ಪ್ರಾಬ್ಲಮ್ಮು. ತೋರಿಸ್ಬಿಟ್ಟಿಗೆ ಹೋಗ್ಬಿಡ್ತಾರೆ, ಸರಿ ಬರೋದಿಲ್ಲ, ಏನು ಮಾಡೋದು? ನಮಗೆ ಮೇನ್ ಕ್ಯಾಶ್ ಬೇಕು ಮೇಡಮ್. ಅಂದರೆ ನಮ್ಗೆ ಯಾವಾಗ ಬರುತ್ತೆ ಏನಂದ್ರೆ ನಮ್ಗೆ ಭಯ ಆಗ್ತದೆ, ಅದಕ್ಕೆ ಹೇಳ್ತೀನಿ.
ಈ ಕ್ಯಾಶೇ ಕೊಡಿ, ಫೋನ್ಪೇ ಎಲ್ಲ ಬೇಡ ಅಂತ ಹೇಳ್ತಾ ಇದ್ದೀವಿ. ಈ ಥರ ಬರ್ತಾ ಇದೆಯಲ್ಲ, ಭಯ ಆಗ್ತಾ ಇದೆ ಹೆಂಗೆ ಏನು ಅಂತ, ಅದಕ್ಕೋಸ್ಕರ ತುಂಬ ಕಡಿಮೆ 5 ರೂಪಾಯಿಗೂ ಸುಧಾ ಫೋನ್ಪೇ ಮಾಡ್ತಾ ಇದ್ದಾರೆ. ಕ್ಯಾಶೇ ಯಾರು ತಗೋಬರಲ್ಲ. ಇವಾಗ ಹೇಳ್ತಾ ಇದ್ದೀವಿ, ಆದಷ್ಟು ನೋಡಬೇಕು. ತುಂಬ ಕಷ್ಟ ಆಗುತ್ತೆ, ಬರೋದು ಬೇಡ ಅಂತ ಕೂತೀವಿ. ಈ ಥರ ಬೆಳಗಿಂದ ರಾತ್ರಿವರೆಗೆ ಕಷ್ಟ ಬಿದ್ದೆ, ಈ ಥರ GST ಕಟ್ಟಬೇಕು ಅಂದ್ರೆ ಇಷ್ಟೊಂದ. ಡಿಜಿಟಲ್ ಪೇಮೆಂಟ್ಗೆ ಜನ ಒಪ್ಕೊಂಡ್ಬಿಟ್ಟಿದ್ದಾರೆ. ಈ ಕಡೆಯಲ್ಲಿ ಟ್ಯಾಕ್ಸ್ ಪೇ ಮಾಡಬೇಕು, 40 ಲಕ್ಷ ಕ್ರಾಸ್ ಆದರೆ ನೋಟಿಸ್ಗಳನ್ನು ಕೊಡ್ತಾ ಇದ್ದಾರೆ, ಲಕ್ಷ ಪೇ ಮಾಡಿ ಅಂತಿದ್ದಾರೆ. ನಾವು ಎಲ್ಲಿಂದ ತಂದು ಕಟ್ಟೋಣ ಅನ್ನುವಂತಹ ಪ್ರಶ್ನೆ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಮಾಲೀಕರದ್ದು. ಬಟ್ ನಿಮ್ಗಷ್ಟು ಆದಾಯ ಬರ್ತಿದೆ ಅಂದರೆ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ ಈ ಕಡೆ ಸರ್ಕಾರ ಹೇಳುತ್ತೆ. ಗ್ರಾಹಕರ ಬಳಿ ಕ್ಯಾಶ್ ಕೊಡಿ ಅಂದರೆ ನಾವು ಎಲ್ಲಿಂದ ಕ್ಯಾಶ್ ತರಲಿ, ನಮ್ಮ ಹತ್ರ ಕ್ಯಾಶ್ ಇಲ್ಲ ಅಂತ ಗ್ರಾಹಕರು ಹೇಳ್ತಾರೆ. ಒಂದು ರೀತಿ ಗೊಂದಲದ ಗೂಡು.